ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 1-4-2026 ನಡೆಯಲಿರ್ತಕ್ಕಂಥ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು 4ನೇ ಸೆಟ್ನ ಮಾಡೆಲ್ ಕ್ವಶನ್ ಪೇಪರ್. ಖಂಡಿತವಾಗಿ ನೋಡ್ಕೊಂಡು ಹೋಗಿ, ಒಳ್ಳೆ ಅಂಕಗಳು ನಿಮಗೆ ಸಿಗ್ತವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಹಾಗೆ ಕೊಡ್ತಾ ಇರ್ತೀವಿ, ಅವುಗಳನ್ನು ನೋಡಿ. ಫಸ್ಟ್, ಅಹೋಮ ರಾಜವಂಶದ ಸ್ಥಾಪಕ ಅಂತ ಕೇಳ್ಬೋದು. ಆಪ್ಷನ್ ಡಿ ಸುಕ್ಪ ಇಸ್ ದ ರೈಟ್ ಆನ್ಸರ್. 1774ರಲ್ಲಿ 13 ವಸಾಹತುಗಳು ಪ್ರತಿನಿಧಿಸಿದ ಸಭೆ ಎಲ್ಲಿ ಸೇರಿದ್ರು ಅಂತ ಕೇಳಿದರೆ ಫಿಲಿಡೆಲ್ಫಿಯಾ ಇಸ್ ದಿ ರೈಟ್ ಆನ್ಸರ್. ಥರ್ಡ್ ಒನ್, ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ ಅಂತ ಕೇಳಿದರೆ ಅದೆಲ್ಲಿದೆ ಅಂದರೆ ನವದೆಹಲಿ. ಪ್ರಶ್ನೆ 4, ನಗರ ಸಮುದಾಯದ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದರೆ ನಗರ ಸಮುದಾಯದ ಪ್ರಮುಖ ಲಕ್ಷಣ ಅಂದರೆ ಆಪ್ಷನ್ ಎ ಸಾಮಾಜಿಕ ವೈವಿಧ್ಯತೆ ಅನ್ನೋದು ಸರಿಯಾದ ಉತ್ತರ ಕೊಡಬೇಕು. ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ಹೊಂದಿದ ಜಿಲ್ಲೆ ಅಂತ ಕೇಳಿದರೆ ಕಾಲುವೆ ನೀರಾವರಿ ಅದು ಯಾವುದಪ್ಪ ಅಂದರೆ ಆಪ್ಷನ್ ಸಿ ರಾಯಚೂರು. ಪ್ರಶ್ನೆ 6, ಧಾನ್ಯಗಳ ರಾಣಿ ಎಂದು ಹೆಸರಾಗಿರುವ ಧಾನ್ಯ ಯಾವುದು ಅಂತ ಕೇಳಿದರೆ ಮೆಕ್ಕೆಜೋಳ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಕೇಳಿದರು, ಅದು ಬಂದುಬಿಟ್ಟು 1949 ಅನ್ನೋದು ಸರಿ ಇದೆ. ಇದು ನಾವು ಪ್ರಶ್ನೆ ಪತ್ರಿಕೆ DSCRTಯ ಬ್ಲೂ ಪ್ರಿಂಟ್ ಮೇಲಿನ ರಚನೆಯನ್ನು ಮಾಡಿರ್ತಕ್ಕಂಥದ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಭಾರತ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ 1949 ಗೊತ್ತಾಯಿತು. 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸೋ ಗ್ರಾಹಕ ವೇದಿಕೆ ಕೇಳಿದರು, ಅದು ಬಂದುಬಿಟ್ಟು ಜಿಲ್ಲಾ ಆಯೋಗ. ಇನ್ನು 1 ಮಾರ್ಕರ್ ಕ್ವಶನ್, ಕಾಶ್ಮೀರದ ಕಾರ್ಕೋಟ ರಾಜವಂಶದ ಪ್ರಸಿದ್ಧ ರಾಜ ಯಾರು ಅಂತ ಕೇಳಿದರೆ ಲಲಿತಾದಿತ್ಯ ಮುಕ್ತಪೀಡ ಇಸ್ ದ ರೈಟ್ ಆನ್ಸರ್. ಸಂವಿಧಾನವನ್ನು ಅರ್ಥೈಸಿರಿ. ಸಂವಿಧಾನವು ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಅಂತ ಬರೀಬೇಕು. ಕರ್ನಾಟಕದ ಪ್ರಮುಖ ಮೀನುಗಾರಿಕಾ ಬಂದರುಗಳನ್ನು ಹೆಸರಿಸಿರಿ. ಭಟ್ಕಳ, ಮಲ್ಪೆ, ಕಾರವಾರ, ಕುಮಟ, ಬೇಲೆಕೆರೆ ಮತ್ತು ಹೊನ್ನಾವರ. ಇನ್ನು ಧಾರ್ಮಿಕ ಸುಧಾರಣೆಯ ಬೆಳಗಿನ ನಕ್ಷತ್ರ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ಜಾನ್ ವೈಕ್ಲಿಪಾ ಇಸ್ ದ ರೈಟ್ ಆನ್ಸರ್. ಇನ್ನು ಆರ್ಥಿಕ ರಚನೆಯನ್ನು ವ್ಯಾಖ್ಯಾನಿಸಿರಿ. ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಲ್ಲಿನ ಉತ್ಪಾದನೆ, ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ ಮೊದಲಾದವುಗಳ ಬದಲಾವಣೆಯನ್ನೇ ನಾವು ಆರ್ಥಿಕ ರಚನೆ ಅಂತ ಕರಿತೀವಿ. 14ನೇ ಪ್ರಶ್ನೆ, ಉತ್ಪಾದನಾಂಗಗಳು ಯಾವುವು? ಇಲ್ಲಿ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಇವೆಲ್ಲ ಏನಾಗ್ತವಪ್ಪ ಅಂದರೆ ಉತ್ಪಾದನಾಂಗಗಳ ಪಟ್ಟಿಗೆ ಬರ್ತದೆ. ಇನ್ನು ಯಂಗ್ ಇಟಲಿ ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಮ್ಯಾಜಿನಿ. ಹತ್ತಿ ಕೈಗಾರಿಕೆಗಳು ಈಗ ಮುಚ್ಚಲ್ಪಟ್ಟಿವೆ ಏಕೆಂದರೆ ಕಚ್ಚಾ ಹತ್ತಿನ ಕೊರತೆ, ಹಳೆಯಂತ್ರ, ವಿದ್ಯುತ್ ಕೊರತೆ, ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ, ಕೃತಕ ನಾರಿನ ಪೈಪೋಟಿ. ಇನ್ನು 2 ಮಾರ್ಕರಲ್ಲಿ ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳನ್ನು ಕೇಳಿದರು. ಸೊ ಅದು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗದ ಅವರು ಸದಸ್ಯರಾಗಿರಬಾರ್ದು ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರಿಬೇಕು. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳನ್ನು ಕೇಳಿದ್ದಾರೆ. ಭಾರತದ ಪ್ರಜೆಯಾಗಿರಬೇಕು, ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು, ರಾಷ್ಟ್ರಪತಿ ಅವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು ಅನ್ನೋದು ಇಷ್ಟು 4 ಅರ್ಹತೆಗಳನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, ಸಾಮಾಜೀಕರಣದ ಪ್ರಮುಖ ನಿಯೋಗಗಳನ್ನು ಕೇಳಿದ್ದಾರೆ. ಅದು ಬಂದುಬಿಟ್ಟು ಕುಟುಂಬ ಬರ್ತದೆ, ಸಮವಯಸ್ಕರರು, ಧರ್ಮ, ಶಾಲೆ, ಸಮೂಹ ಮಾಧ್ಯಮ ಮತ್ತು ನೆರೆಹೊರೆ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಅಗತ್ಯವಾದ ಅಂಶಗಳು ಕೇಳಿದರು. ಸೂಕ್ತ ವಾಯುಗುಣ, ನೀರು ಪೂರೈಕೆ, ಸಾರಿಗೆ ವ್ಯವಸ್ಥೆ, ಕಾರ್ಮಿಕರ ಲಭ್ಯತೆ, ವಿಶಾಲ ಮಾರುಕಟ್ಟೆ ಮತ್ತು ಕಚ್ಚಾ ವಸ್ತುಗಳ ಲಭ್ಯತೆ. ಇನ್ನು ಇಲ್ತಂಶ ಆಡಳಿತ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳಿದರೆ ರಾಜ್ಯವನ್ನು ಇಕ್ತಾಗಳಾಗಿ ವಿಂಗಡಣೆಯನ್ನು ಮಾಡಿದರು. ಇಕ್ತಾಗಳ ಆಡಳಿತ ನಡೆಸಲಿಕ್ಕೆ ಇಕ್ತಾದಾರಗಳನ್ನು ನೇಮಕ ಮಾಡಿದರು. ಆಡಳಿತದಲ್ಲಿ ಸಲಹೆ ನೀಡಲು 40 ಸರದಾರರ ಗುಂಪು ನೇಮಕ ಮಾಡಿದರು. ಚಿನ್ನ ಮತ್ತು ಬೆಳ್ಳಿ ನಾಣ್ಯವನ್ನು ಜಾರಿಗೆ ತಂದರು ಅಂತಕ್ಕಂಥ ಪಾಯಿಂಟ್ಸ್ ಹಾಕಿ ಬರೆದ್ರೆ ಸಾಕು. ಇನ್ನು 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹಂಚಿಕೆಯನ್ನು ವಿಶ್ಲೇಷಿಸ್ರಿ ಅಂತ ಕೇಳಿದ್ದಾರೆ. ಅದು ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಕರೆದಿದ್ದಾರೆ. ಕೋಲಾರದ KGFನ ನಂದಿದುರ್ಗ, ಉರಿಗಾಮ, ಚಾಂಪಿಯನ್ ರೀಪ್ ಮತ್ತು ಮೈಸೂರು ಗಣಿ, ರಾಯಚೂರಿನ ಹಟ್ಟಿ, ತುಮಕೂರಿನ ಬೆಲ್ನಾರು, ಅಜ್ಜನಹಳ್ಳಿ, ಗದಗ ಜಿಲ್ಲೆಯ ಮುಳಗುಂದ ಮತ್ತು ಕಪ್ಪತಗುಡ್ಡ ಇವೆಲ್ಲ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆ ಹಂಚಿಕೊಂಡು ಹೋಗಿರ್ತಕ್ಕಂಥ ಪ್ರದೇಶ. ಇನ್ನು ಶಿಕ್ಷಣದ ಪ್ರೋತ್ಸಾಹಕ್ಕೆ ಸರ್ಕಾರ ಕೈಗೊಂಡಿರೋ ಕ್ರಮಗಳನ್ನು ಬರೀಬೇಕಾಗಿತ್ತು. ಇಟ್ಸ್ ಎ ವೆರಿ ಸಿಂಪಲ್. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988, ಸರ್ವ ಶಿಕ್ಷಣ ಅಭಿಯಾನ 2001, ಮಧ್ಯಾಹ್ನದ ಬಿಸಿಯೂಟ 1995, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ 2009. ಇನ್ನು ಮಾರುಕಟ್ಟೆ ಕಾರ್ಯಗಳನ್ನು ಕೇಳಿದರು. ಸೊ ಫಸ್ಟ್ ಬರೀಬೇಕು ಖರೀದಿ ಜೋಡಣೆ, ಮಾರಾಟ ವಿಕ್ರಯ, ಸಾಗಾಣಿಕೆ, ಶೇಖರಣೆ, ಮಾರುಕಟ್ಟೆ ಸಂಶೋಧನೆ ಮತ್ತು ವರ್ಗೀಕರಣ. ಇನ್ನು ಭಕ್ತಿ ಪಂಥದ ಮೂಲ ತತ್ವಗಳು ಅಥವಾ ಬೋಧನೆಗಳ ಮೇಲೆ ಪ್ರಶ್ನೆಯೂ ಕೂಡ ಬರ್ಬೋದು.
ಇವರು ಭಕ್ತಿ ಜೀವನ ಪ್ರತಿಪಾದನೆ ಮಾಡಿದರು. ಸಹೋದರತ್ವ ಭಾವನೆ ಬೆಳೆಸಲು ಪ್ರಯತ್ನ, ಧಾರ್ಮಿಕ ಸಾಮರಸ್ಯದ ತತ್ವಗಳ ಬೋಧನೆ, ರಾಮ, ಕೃಷ್ಣ, ಅಲ್ಲಾನಂಥ ವಿಭಿನ್ನ ಹೆಸರುಗಳಿಂದ ದೇವರ ಪೂಜೆ, ಮೋಕ್ಷ ಅಥವಾ ಮುಕ್ತಿ ಸಾಧಿಸಲು ಭಕ್ತಿ ಮಾರ್ಗ ಅವಶ್ಯಕ ಅಂತ ಹೇಳ್ತಾರೆ. 24 ಪ್ರವಾಸದಿಂದಾಗುವ ಲಾಭಗಳನ್ನು ಕೇಳಿದರು. ವ್ಯಾಪಾರ ವಹಿವಾಟು, ಕುತೂಹಲಕ್ಕಾಗಿ, ಆರೋಗ್ಯದ ವೃದ್ಧಿ, ವಿಹಾರ, ಸುಂದರ ತಾಣ ನೋಡಲು, ತಿಳುವಳಿಕೆಗಳನ್ನು ಹೆಚ್ಚಲು ಅಥವಾ ಜ್ಞಾನಾರ್ಜನೆಗಾಗಿ ಅಂತ ನೀವು ಬರಿಬೇಕು. 3 ಮಾರ್ಕರ್ ಕ್ವಶನ್. 25 ಮಧ್ವಾಚಾರ್ಯರ ಬೋಧನೆಗಳು ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇವರು ದ್ವೈತ ತತ್ವವನ್ನು ಪ್ರತಿಪಾದಿಸ್ತಾರೆ. ಮಾನವ ಆತ್ಮ ಮತ್ತು ದೈವಿಕ ಆತ್ಮಗಳು ಪ್ರತ್ಯೇಕವಾಗಿವೆ ಅಂತ ಹೇಳ್ತಾರೆ. ತಮ್ಮ ತತ್ವಶಾಸ್ತ್ರವನ್ನು ಪ್ರಚಾರ ಮಾಡೋ ಸಲುವಾಗಿ ಮಧ್ವಾಚಾರ್ಯರು ವಿವಿಧ ಸ್ಥಳಗಳಿಗೆ ಪ್ರಯಾಣವನ್ನು ಬೆಳೆಸಿ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಗೋಪಿಚಂದರಿ ಎಂಬ ಕೆಸರಿನ ಗುಡ್ಡದಲ್ಲಿ ಅಡಗಿದ ಶ್ರೀಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಶ್ರೀಕೃಷ್ಣನ ನಿಯಮಿತ ಪೂಜೆಯನ್ನು ಸಕ್ರಿಯಗೊಳಿಸಲು ಅವರು ಯತಿಗಳನ್ನು ನಾಮಕರಣ ಮಾಡ್ತಾರೆ. ನಂತರ ಆತ್ಮ ಮರಗಳು ಎಂದು ಕರೆಯಲ್ಪಡುವ ಮರಗಳನ್ನು ರಚಿಸ್ತಾರೆ. ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಥವಾ ಭ್ರಮೆಯಲ್ಲ, ಇನ್ನು ಅದು ಪರಮಾತ್ಮ ಅಥವಾ ದೈವಿಕ ಆತ್ಮದತ್ಯ ಸತ್ಯ. ಅವುಗಳ ನಡುವೆ ದೈವಿಕ ಆತ್ಮ ಸ್ವತಂತ್ರವಾಗಿದೆ ಮತ್ತು ಉಳಿದ ಪ್ರಪಂಚ ಭ್ರಮೆಯಾಗಿದೆ. ಈ ದೈವಿಕ ಆತ್ಮ ಮತ್ತು ಮಾನವ ಆತ್ಮ ಭಗವಂತ ಮತ್ತು ಸೇವಕನ ಸಂಬಂಧವನ್ನು ತಿಳಿಸ್ತದೆ. ಭಗವಾನ್ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋಚ್ಚ. ವಿಷ್ಣುವಿನ ಆರಾಧನೆ ಮಾನವನ ಆತ್ಮವನ್ನು ಉನ್ನತೀಕರಣ ಮಾಡ್ತದೆ ಮತ್ತು ಮೋಕ್ಷವನ್ನು ಪಡೀಲಿಕ್ಕೆ ಸಹಕಾರಿಯನ್ನು ಮಾಡ್ತದೆ. ಇದರ ಬದಲಾಗಿ ಅಥವಾ ಪ್ರಶ್ನೆ ಇತ್ತು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವ. ಈ ರಾಮಾನುಜಾಚಾರ್ಯರು ಮುಕ್ತಿ ಪಡೀಲಿಕ್ಕೆ ಭಕ್ತಿ ಮಾರ್ಗವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅವರ ಬೋಧನೆ ಮುಖ್ಯ ವಿಷಯ ಭಕ್ತಿ. ರಾಮಾನುಜಾಚಾರ್ಯರು ಜಾತಿ ಪದ್ಧತಿ ಖಂಡನೆ ಮಾಡ್ತಾರೆ. ಜನ್ಮ ತಾರತಮ್ಯವಿಲ್ಲದೆ ಎಲ್ಲ ಜಾತಿಯ ಭಕ್ತರಿಗೂ ದೇವಾಲಯಕ್ಕೆ ಪ್ರವೇಶಕ್ಕೆ ಅವಕಾಶ. ಅಸ್ಪೃಶ್ಯರನ್ನು ಶ್ರೀಹರಿಯ ಅಂಶಸ್ಥರು ಅಂತ ಕರೀತಾರೆ. ಇವರ ಸಿದ್ಧಾಂತ ವಿಶಿಷ್ಟಾದ್ವೈತ. ಇವರು ಮಾಡಿದ ಧರ್ಮ ಶ್ರೀ ವೈಷ್ಣವ ಧರ್ಮ ಅಂತ ಕರೀತಾರೆ. ಆಮೇಲೆ ಜೀವನ ಮತ್ತು ಪ್ರಕೃತಿಯನ್ನು ಬ್ರಹ್ಮ ನಿಯಂತ್ರಿಸ್ತಾನೆ ಅಂತ ಹೇಳ್ತಾರೆ. ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮೋಕ್ಷ ಪಡೆಯಲು ಭಕ್ತಿ ಮತ್ತು ಶರಣಾಗತಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಜಾತಿವಾದವನ್ನು ಖಂಡಿಸಿ ಎಲ್ಲ ಜಾತಿಯ ಜನರಿಗೆ ಭಕ್ತಿ ಮಾರ್ಗವನ್ನು ಬೋಧಿಸ್ತಾರೆ. ಇನ್ನು ಸಾರಿಗೆ ದೇಶದ ಆರ್ಥಿಕತೆಯ ಜೀವನಾಡಿ ಸಮರ್ಥಿಸಿರಿ. ಹೌದು, ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಥ ಬಳಕೆಯಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತದೆ. ಆಹಾರ ಧಾನ್ಯ ಮತ್ತು ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ಗೊಬ್ಬರ, ಕೃಷಿ ಉಪಕರಣಗಳನ್ನು ಕೃಷಿ ವಲಯಕ್ಕೆ ಸಾಗಿಸ್ತದೆ. ಗಣಿಗಳಿಂದ ಖನಿಜಗಳನ್ನು ಕೈಗಾರಿಕೆಗಳಿಗೆ ಸಾಗಿಸ್ತದೆ. ಕೈಗಾರಿಕೆಗಳಿಂದ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸ್ತದೆ. ಪ್ರಯಾಣಿಕರನ್ನು ಸಾಗಿಸಲಿಕ್ಕೆ ಸಾರಿಗೆ ಬೇಕೇ ಬೇಕು. ಇನ್ನು ವ್ಯವಸಾಯ ಆರ್ಥಿಕ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ. ವಿಶ್ಲೇಷಿಸಿ. ಹೌದು, ಇದು ಪುರಾತನ ಮೂಲ ವೃತ್ತಿಯಾಗಿದೆ, ಜೀವನಾಧಾರಿತವಾಗಿದೆ. ಇನ್ನು ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ. ವಿದೇಶಿ ವಿನಿಮಯದ ಹೆಚ್ಚಳ, ಆದಾಯದ ಮೂಲ, ಕಚ್ಚಾ ವಸ್ತು ಪೂರೈಕೆ, ವಿದೇಶಿ ವಿನಿಮಯದ ಗಳಿಕೆ ಆರ್ಥಿಕ ಪ್ರಗತಿಗೆ ಪೂರಕ. ಇನ್ನು ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳ ಪ್ರಾಮುಖ್ಯತೆಯನ್ನು ಕೂಡ ಕೇಳ್ಬೋದು. ಸಾರ್ವಜನಿಕರ ಉಳಿತಾಯ ಸಂಗ್ರಹ ಮಾಡ್ತದೆ. ಬಂಡವಾಳ ಸಂಗ್ರಹಣೆಗೆ ಸಹಾಯಕ. ಚೆಕ್ಕುಗಳ ಮೂಲಕ ಹಣದ ಸಂದಾಯ. ಆಮೇಲೆ ಚಾಲ್ತಿಯಲ್ಲಿರುವ ಮಾರುಕಟ್ಟೆಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತದೆ. ಕೃಷಿ, ಕೈಗಾರಿಕೆ, ಸೇವಾ ವಲಯದಲ್ಲಿ ಅಭಿವೃದ್ಧಿ. ಬೇಡಿಕೆ ಹುಂಡಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ನೀಡ್ತದೆ. ಬ್ಯಾಂಕುಗಳು ಷೇರುಗಳ ಮೇಲೆ ಹಣ ಹೂಡ್ತದೆ. ಸಾಲ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ. ಶ್ರಮ ವಿಭಜನೆಯ ಅನುಕೂಲಗಳು: ಶ್ರಮದ ದಕ್ಷತೆ ಹೆಚ್ಚಳ, ಉತ್ಪಾದನಾ ಗುಣಮಟ್ಟ ಹೆಚ್ಚಳ, ಲಾಭದ ಹೆಚ್ಚಳ, ಸರಾಸರಿ ವೆಚ್ಚ ಕಡಿಮೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಧ್ಯ. ಇನ್ನು ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆ ಕೇಳಿದರು. ಸಮಸ್ಯೆ ವಿಶ್ಲೇಷಣೆ, ಯೋಜನೆ, ಧೈರ್ಯ, ತಾಳ್ಮೆ, ಮುಂದಾಲೋಚನೆ, ವಿವೇಕಯುತ ನಿರ್ಧಾರ. ಇನ್ನು ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ವಸ್ತುಗಳ ಸುರಕ್ಷತೆ, ಬೆಲೆ ಸರಿಯಾಗಿದೆ ಅಂತ ನೋಡಬೇಕು, ವಸ್ತುವಿನ ಗುಣಮಟ್ಟ ನೋಡ್ಕೋಬೇಕು, ವಸ್ತುವಿನ ಉತ್ಪಾದನಾ ಮತ್ತು ಕೊನೆಯ ದಿನಾಂಕ ಪರಿಶೀಲನೆ ಮಾಡಬೇಕು, ಆನ್ಲೈನ್ ಪಾವತಿ ಮಾಡೋಕ್ಕಿಂತ ಮುಂಚೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಮೊಘಲರ ವಾಸ್ತುಶಿಲ್ಪದ ನಿರ್ಮಾಣಗಳನ್ನು ಕೇಳಿದ್ದಾರೆ. ಇವರ ಸ್ಮಾರಕಗಳು ಫತೇಪುರ ಸಿಕ್ರಿ ಆಗಿರ್ಬೋದು, ಆಗ್ರಾ ಮತ್ತು ದೆಹಲಿಗಳಲ್ಲಿತ್ತು. ಶಹಜಹಾನ್ ಆಗ್ರಾದಲ್ಲಿ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್ ಮತ್ತು ಕೋಟೆ ನಿರ್ಮಾಣ ಮಾಡ್ತಾನೆ. ಲಾಹೋರ್ ಮತ್ತು ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿ ಕೋಟೆ ನಿರ್ಮಾಣ. ಕೆಂಪು ಕೋಟೆ ನಿರ್ಮಿಸಿ ಅದರಲ್ಲಿ ಕೆಂಪು ಕೋಟೆ, ದಿವಾನಿ ಖಾಸ್, ರಂಗಮಹಲ್, ಮಮತಾಜ್ ಮಹಲ್, ಮೋತಿ ಮಸೀದಿ, ನಕ್ಕರ್ ಖಾನಾ, ಖಾಸ್ ಮಹಲ್ ಅಂತ ಕಟ್ಟಡಗಳನ್ನು ನಿರ್ಮಿಸ್ತಾರೆ. ಇವುಗಳಲ್ಲದೆ ದೇಶದಲ್ಲಿ ದೊಡ್ಡದಾದ ಜಾಮಿಯಾ ಮಸೀದಿಯನ್ನು ಸಹಿತ ಕಟ್ತಾರೆ ಶಹಜಹಾನನ ಕಾಲದಲ್ಲಿ. ಇನ್ನು ಅಕ್ಬರ್ ಕಾಲದಲ್ಲಿ ದೌಲತಾ ಖಾನ್, ಖಾಜಾಬಾಗ್, ದರ್ಖಾನ್, ಇಬಾದತ್ ಖಾನ, ಮಕ್ರಬ್ ಖಾನ, ಜೋಧಾಬೈ ಅರಮನೆ, ಪಂಚಮಹಲ್ ಮತ್ತು ಬೀರ್ಬಲ್ ಮನೆಗಳು ನಿರ್ಮಾಣವನ್ನು ಮಾಡ್ತಾರೆ. ಇನ್ನು ಭಾರತೀಯ ಚುನಾವಣಾ ಆಯೋಗದ ರಚನೆಯನ್ನು ಕೇಳಿದರು. ಇದು ಸಂವಿಧಾನದ 324ನೇ ವಿಧಿ ಪ್ರಕಾರ ರಚನೆಯಾಗಿದೆ. ಇದು 1950 ಜನವರಿ 25ರಂದು ಸ್ಥಾಪಿತ. ಭಾರತದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಮಾತ್ರ ಇರ್ತಾರೆ. ಇವರ ಜೊತೆಗೆ ಇನ್ನೂ 2 ಚುನಾವಣಾ ಆಯುಕ್ತರು 1993ರಿಂದ ಇದ್ದಾರೆ.
ಆಮೇಲೆ ಈ ಮೂವರಿಗೂ ಸಮಾನವಾದ ಅಧಿಕಾರ ಇದೆ. ಇವರಲ್ಲಿ ಭಿನ್ನಾಭಿಪ್ರಾಯವಿದ್ದರೆ ಬಹುಮತದ ಮೂಲಕ ನಿರ್ಣಯವನ್ನು ಕೈಗೆತ್ತಿಕೊಳ್ತಾರೆ. ಇನ್ನು ಮಣ್ಣಿನ ಫಲವತ್ತತೆ ಕ್ಷೀಣಿಸೋದನ್ನು ನಿಯಂತ್ರಿಸಲು ಏನು ಮಾಡ್ತೀರಿ? ಎಸ್, ಅಡ್ಡಬದು ನಿರ್ಮಾಣ, ಆಧುನಿಕ ಬೇಸಾಯ ಪದ್ಧತಿ ಅನುಸರಣೆ, ಅರಣ್ಯೀಕರಣ, ಪರ್ಯಾಯ ಬೆಳೆ ಅನುಸರಣೆ, ಮಣ್ಣು ಪರೀಕ್ಷೆ, ಹನಿ ಮತ್ತು ತುಂತುರು ನೀರಾವರಿ ಅನುಸರಣೆ. ಯೇಸು ಕ್ರಿಸ್ತರ ಬೋಧನೆಗಳನ್ನು ಕೇಳಿದರು. ಎಸ್, ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಸೋದರತೆಯ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿದ್ದವರನ್ನು ಪ್ರೀತಿಸಿದರೆ ದೇವರನ್ನು ನಮ್ಮನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಇತರರಿಗೆ ಸೇವೆ ಸಲ್ಲಿಸಿ. ಮಾನವ ಸೇವೆ ದೇವರ ಸೇವೆಗೆ ಸಮ. ಮಾನವ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ಅವನನ್ನು ಕ್ಷಮಿಸಿದಂತೆ. ಇನ್ನು ನಿಮ್ಮ ಶತ್ರುವನ್ನು ಪ್ರೀತಿಸಿ, ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುವ ಜನರಿಗೆ ಒಳ್ಳೆಯದನ್ನು ಮಾಡಿ. ಅವಿಭಕ್ತ ಕುಟುಂಬದ ಲಕ್ಷಣಗಳು. ಎಸ್, ಕುಟುಂಬದ ದೊಡ್ಡ ಗಾತ್ರ, ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವವನ್ನು ಹೊಂದ್ತಾರೆ. ಸದಸ್ಯರೆಲ್ಲರೂ ಸಾಮಾನ್ಯವಾಗಿ ಒಂದೇ ಛಾವಣಿಯಲ್ಲಿರ್ತಾರೆ. ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಮಾಡ್ತಾರೆ. ಒಂದೇ ಧರ್ಮದಲ್ಲಿ ನಂಬಿಕೆ. ಸ್ವಯಂಪೂರ್ಣ ಘಟಕ. ಹಿರಿಯ ಸದಸ್ಯರೆಲ್ಲರೂ ನಿರ್ಧಾರ ತೆಗೆದುಕೊಳ್ಳಲು ಅಧಿಕಾರವನ್ನು ಹೊಂದಿರ್ತಾರೆ. 4 ಮಾರ್ಕರ್ ಕ್ವಶನ್. ಧಾರ್ಮಿಕ ಸುಧಾರಣೆಗೆ ಕಾರಣಗಳು. ಇಲ್ಲಿ ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಮತ್ತು ರಾಜಕೀಯ ಆಸಕ್ತಿ. ಪಾಪಕ್ಷಮೆಯ ಹೆಸರಿನಲ್ಲಿ ಚರ್ಚಿನಿಂದ ಭ್ರಷ್ಟಾಚಾರ. ಅರಮನೆ ಮತ್ತು ಚರ್ಚ್ ನಡುವಿನ ಅಧಿಕಾರಕ್ಕೆ ತಿಕ್ಕಾಟ. ವೈಜ್ಞಾನಿಕ ದೃಷ್ಟಿಕೋನದ ಉದಯ. ಮೂಲ ಹಿಬ್ರೂ ಭಾಷೆಯಿಂದ ಬೈಬಲನ್ನು ಇತರ ಭಾಷೆಗಳಿಗೆ ಭಾಷಾಂತರ ಮಾಡ್ತಾರೆ. ಹೊಸ ರಾಷ್ಟ್ರೀಯ ಪ್ರಭುತ್ವದ ಉದಯ. ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನ ದೊಡ್ಡದು ಎಂಬ ತಿಳುವಳಿಕೆ. ಇನ್ನು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ಕೇಳ್ಬೋದು. ಅಲ್ಲಿ ಯಂತ್ರಗಳ ಬೇಡಿಕೆ ಹೆಚ್ಚಾಗ್ತದೆ. ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆ. ಹೊಸ ಕಾರ್ಖಾನೆ ಸ್ಥಾಪನೆ. ಉತ್ಪಾದನಾ ವೆಚ್ಚ ಕಡಿಮೆ. ಗುಡಿ ಕೈಗಾರಿಕೆ ಮತ್ತು ದೈತ್ಯ ಕಾರ್ಖಾನೆಗಳೊಂದಿಗೆ ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ. ಶ್ರೀಮಂತರು ಶ್ರೀಮಂತರಾದರು, ಬಡವರು ಬಡವರಾಗಿ ಉಳಿದರು. ಜನರು ಹಳ್ಳಿಗಳಿಂದ ಪಟ್ಟಣಕ್ಕೆ ವಲಸೆ ಹೋದರು. ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗ ಸೃಷ್ಟಿ. ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಹಗೆತನ ಬೆಳೀತು. 35 ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದೆ. ಸ್ಪಷ್ಟೀಕರಿಸಿ. ಇವು ಉದ್ಯೋಗವನ್ನು ವೃದ್ಧಿ ಮಾಡಿದಾವ. ಕಚ್ಚಾ ವಸ್ತುವಿನ ಸದ್ಬಳಕೆ, ಕೃಷಿಗೆ ಪೂರಕ, ವಿದೇಶಿ ವಿನಿಮಯ, ಸಂಪನ್ಮೂಲದ ಸದ್ಬಳಕೆ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ. ಇನ್ನು ಕೈಗಾರೀಕರಣ ಇಲ್ಲವೇ ವಿನಾಶ. ಈ ಹೇಳಿಕೆಯನ್ನು ಸಮರ್ಥನೆ ಮಾಡಿ ಅಂತ ಹೇಳಿದರು. ಈ ಹೇಳಿಕೆ ಕೊಟ್ಟವರೇ ಸರ್ ಎಂ ವಿಶ್ವೇಶ್ವರಯ್ಯ. ಅಂದರೆ ಅವರು ಅನೇಕ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವ ವಿದ್ಯಮಾನಗಳು ಅಸ್ತಿತ್ವಕ್ಕೆ ಬರ್ತಾರೆ. ಆಧುನಿಕ ಕೈಗಾರಿಕೆ ಸ್ಥಾಪನೆ. ದೇಶ ಸ್ವಾವಲಂಬನೆಯತ್ತ ಸಾಗ್ತದೆ. ರಾಷ್ಟ್ರೀಯ ವರಮಾನ ಅಧಿಕ. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ವಿಜಯನಗರ ಅರಸರ ಕೊಡುಗೆಗಳು. ಕನ್ನಡ, ಸಂಸ್ಕೃತ, ತೆಲುಗು ಮತ್ತು ತಮಿಳು ಭಾಷೆಯಲ್ಲಿ ಸಾಹಿತ್ಯದ ರಚನೆ. ರತ್ನಾಕರ ವರ್ಣಿ ಭರತೇಶ ವೈಭವ, ಚಾಮರಸ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಕೃತಿ ರಚನೆ. ಅದೇ ಥರ ಸೋಮನಾಥನ ಬಸವ ಪುರಾಣ ಕನ್ನಡದಲ್ಲಿ ಬರೆದ. ಬಸವಾದಿ ಶಿವಶರಣರಗಳ ವಚನಗಳ ಸಂಕಲನವಾದ ಶೂನ್ಯ ಸಂಪಾದನ ರಚನೆಯಾಯಿತು. ಲಕ್ಕನ ದಂಡೇಶ ಶಿವತತ್ವ ಚಿಂತಾಮಣಿ. ಪುರಂದರದಾಸ, ಕನಕದಾಸ, ಶ್ರೀಪಾದರಾಯರು, ವ್ಯಾಸರಾಯರು ಈ ಒಂದು ದಾಸ ಸಾಹಿತ್ಯ ಶ್ರೀಮಂತ ಮಾಡ್ತಾರೆ. ಕನಕದಾಸ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ ಕೃತಿ ಬರೀತಾರೆ. ಸಂಸ್ಕೃತದಲ್ಲಿ ವಿದ್ಯಾರಣ್ಯರ ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ರಚನೆ. ಸಾಯನಾಚಾರ್ಯರ ವೇದಾರ್ಥ ಪ್ರಕಾಶ ಎಂಬ ವೇದ ಭಾಷೆ ಮತ್ತು ಆಯುರ್ವೇದ ಸುಧಾನಿಧಿ, ಪುರುಷಾರ್ಥ ಸುಧಾನಿಧಿ ಕೃತಿ ಬರೀತಾರೆ. ಗಂಗಾದೇವಿ ಮಧುರಾ ವಿಜಯಂ, ಅಲ್ಸಾನಿ ಪೆದ್ದನ ಮನುಚರಿತಂ, ತಿಮ್ಮಣ್ಣನ ಪಾರಿಜಾತಾರಣಂ, ತೆನಾಲಿ ರಾಮಕೃಷ್ಣನ ಉಭಯಾತಾರಾಧಾಯ ಚರಿತಂ ಅಂತಕ್ಕಂಥ ತೆಲುಗು ಕೃತಿಗಳು ಈ ಕಾಲದಲ್ಲಿ ಬರ್ತವೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಭಾರತ ಸಂವಿಧಾನದ ಲಕ್ಷಣಗಳು. ಇದು ಒಂದು ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತ ಬರೀಬೋದು. ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರದ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯ, ರಾಜ್ಯ ನೀತಿ ನಿರ್ದೇಶಕ ತತ್ವ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಪದ್ಧತಿ ಮತ್ತು ದ್ವಿಸದನ ಶಾಸಕಾಂಗ. ಇಷ್ಟು ಬರೆದ್ರೆ ಸಾಕು. ಇನ್ನು ಕರ್ನಾಟಕ ನಕ್ಷೆಯಲ್ಲಿ ನಾನೆಲ್ಲ ಇಂಪಾರ್ಟೆಂಟೇ ಕೊಟ್ಟಿದ್ದೀನಿ. ಅದು ಕರ್ನಾಟಕದ ಉತ್ತರ ತುದಿ ಔರಾದ, ಕೆನರಾ ತೀರ, ನವಮಂಗಳೂರು, ಮಧುಗಿರಿ ಬೆಟ್ಟ, ಕರ್ನಾಟಕ ರಾಜ್ಯದ ಬೆಂಗಳೂರು, ಬೆಳಗಾವಿ, ಕರ್ನಾಟಕದ ಮ್ಯಾಂಚೆಸ್ಟರ್, ದಾವಣಗೆರೆ, ಭದ್ರಾವತಿ ಮತ್ತು ಸಿಲಿಕಾನ್ ಕಣಿವೆ. ಇಷ್ಟು ನೋಡ್ಕೊಂಡು ಹೋದರೂ ಇದರಲ್ಲಿನ 4 ನಿಮಗೆ ಕೊಟ್ಟೇ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ. ಬಾಯ್.